ತಾಲೂಕಿನ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತಳಕು ಗ್ರಾಮದಲ್ಲಿ ಸುಮಾರು 56 ವರ್ಷಗಳ ನಂತರ ಕೆರೆ ತುಂಬಿದ್ದರಿಂದ ವೀರಭದ್ರ ಸ್ವಾಮಿ ತೆಪ್ಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಸುಮಾರು 25,000ಕ್ಕೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ದರು. ಈ ತೆಪ್ಪೋತ್ಸವಕ್ಕೆ ಕ್ಷೇತ್ರದ ಶಾಸಕ ಎನ್.ವೈ. ಗೋಪಾಲಕೃಷ್ಣ, ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆ.ಸಿ. ವೀರೇಂದ್ರ ಪಪ್ಪಿ, ಜಿಲ್ಲಾ ಪಂಚಾಯತ್ ನಾಮನಿರ್ದೇಶನ ಸದಸ್ಯ ಕೆ.ಸಿ. ನಾಗರಾಜ್, ಕರ್ನಾಟಕ ರಾಜ್ಯ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ನ ಅಧ್ಯಕ್ಷರಾದ ಡಾಕ್ಟರ್ ಬಿ. ಯೋಗೇಶ್ ಬಾಬುರವರು ಭಾಗವಹಿಸಿದರು. ಕೆರೆ ತುಂಬಿ ಕೋಡಿ ಬಿದ್ದಿರುವ ಪ್ರಯುಕ್ತ ತಳಕು ಗ್ರಾಮದ ವೀರಭದ್ರ ಸ್ವಾಮಿ ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಗ್ರಾಮದ ಸುತ್ತಮುತ್ತಲಿನ ರೈತರಿಗೆ ಶುಭವಾಗಲಿ ಎಂದು ಗಣ್ಯರು ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ತಳಕು ಗ್ರಾಮದ ಮುಖಂಡರಾದ ಕುಮಾರಣ್ಣ, ಮಂಜಣ್ಣ, ಕಾಟಣ್ಣನವರು ಹಾಗೂ ತಳಕು ಗ್ರಾಮದ ಗೌಡರು, ಶಾನುಭೋಗರು ಇನ್ನು ಮುಂತಾದ ಮುಖಂಡರು ಉಪಸ್ಥಿತರಿದ್ದರು. ಕ್ಷೇತ್ರದ ಇತಿಹಾಸದಲ್ಲಿ ಗ್ರಾಮ ಕೂಡ ತನ್ನದೇ ಆದಂತಹ ಒಂದು ಇತಿಹಾಸ ಗ್ರಾಮ ಇದು. ಐತಿಹಾಸಿಕ ಸಾಹಿತ್ಯದಲ್ಲಿ ಗ್ರಾಮ ಇದು. ಅದೇ ರೀತಿಯಾಗಿ ಈ ಒಂದು ಇಡೀ ಕ್ಷೇತ್ರದಲ್ಲಿ ಅನೇಕ ಕೆರೆಗಳೆಲ್ಲ ತುಂಬಿದ್ದಾವೆ. ಆದರೆ ನಮ್ಮ ತಳಕಿನ ಗ್ರಾಮದಲ್ಲಿ ಮಾತ್ರ ಈ ತೆಪ್ಪೋತ್ಸವವನ್ನು ಆಯೋಜನೆ ಮಾಡಿರುವುದು ಬಹಳ ಮಹತ್ವವಾದ ವಿಚಾರ. ಹಾಗಾಗಿ ನಮ್ಮ ತಳಕು ಗ್ರಾಮದವರು ಸಮಿತಿಯವರಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ವೀರೇಂದ್ರ ಪಪ್ಪಿ ಅವರು ಚಿತ್ರದುರ್ಗ ಶಾಸಕರಾಗಿದ್ದು ಕೂಡ ಗ್ರಾಮದ ಅಂತ ಹೇಳ್ಬಿಟ್ಟು